ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮಹಾ ದರೋಡೆ ನಡೆದಿದೆ. ನಗರದಲ್ಲಿ ಮಠ ಮಧ್ಯಾಹ್ನವೇ ಕೋಟಿ ರಾಬರಿ ಆಗಿದೆ. ಎಟಿಎಂಗೆ ಹಣ ತುಂಬುವ ವಾಹನದಿಂದ ದರೋಡೆ ನಡೆದಿದ್ದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನವೇ ಕೋಟಿ ರಾಬರಿ ನಡೆದಿದೆ. ರಾಜ್ಯ ರಾಜಧಾನಿಯಲ್ಲಿ ನಡೆದಿರುವಂತಹ ಮಹಾ ದರೋಡೆ ಪ್ರಕರಣ ಇದು. ರಾಬರಿ ಮಾಡಿದ್ದಾರೆ ಎಟಿಎಂಗೆ ಹಣ ತುಂಬುವ ವಾಹನದಿಂದ. ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಈ ಒಂದು ಲೂಟಿ ನಡೆದಿದೆ. ಜೆಪಿ ನಗರ ಬ್ಯಾಂಕ್ನಿಂದ ಹಣವನ್ನ ತರ್ತಾ ಇದ್ದಂತಹ ವಾಹನ ಇನೋವಾ ಕಾರ್ನಲ್ಲಿ ಬಂದು ರಾಬರಿಯನ್ನ ಮಾಡಿ ಪರಾರಿಯಾಗಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳು ಅಂತ ಅಲ್ಲಿ ವಾಹನವನ್ನ ತಡೆದಿದ್ದಾರೆ. ಎಟಿಎಂ ವಾಹನದಲ್ಲಿದ್ದಂತಹ 7,11,00,000 ರಾಬರಿಯನ್ನ ಮಾಡಿದ್ದಾರೆ. ಡೈರಿ ಸರ್ಕಲ್ ಬಳಿ ಸಿಬ್ಬಂದಿ ಬಿಟ್ಟು ಹಣದ ಸಮೇತವಾಗಿ ಎಸ್ಕೇಪ್ ಆಗಿದ್ದಾರೆ. ಮಹಾ ದರೋಡೆ ನಡೆದಿರೋದು ಇತ್ತೀಚಿನ ದಿನಗಳಲ್ಲಿ ನಾವು ಹಲವು ಕಡೆಗಳಲ್ಲಿ ಇಂತಹ ದರೋಡೆ ಪ್ರಕರಣಗಳು ದಾಖಲಾಗಿರೋದನ್ನು ಕೂಡ ನಾವು ಗಮನಿಸಬಹುದು. ಅನೇಕ ಜಿಲ್ಲೆಗಳಲ್ಲೂ ಕೂಡ ಇಂತಹ ಒಂದು ರಾಬರಿ ಪ್ರಕರಣಗಳು ದಾಖಲಾಗಿತ್ತು. ಇದೀಗ ರಾಜ್ಯ ರಾಜಧಾನಿಯಲ್ಲೇ ನಡೆದಿರುವಂತಹ ಮಹಾ ದರೋಡೆ ಪ್ರಕರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಎಷ್ಟೊತ್ತಿಗೆ ಆಗಿರೋದು? ಸಿಬ್ಬಂದಿ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾರಾ, ಹೇಗೆ? ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಒಂದು ಘಟನೆ ಆಗಿರುವಂತದ್ದು. ಜೆಪಿ ನಗರದಲ್ಲಿರುವಂತಹ ಬ್ಯಾಂಕ್ ನಿಂದ ಹಣವನ್ನ ತಗೊಂಡು ಬರ್ತಿರುವಂತಹ ಈ ಒಂದು CMS ಸೆಕ್ಯೂರಿಟಿ ಇರುವಂತಹ ಒಂದು ವಾಹನ ಏನಿದೆ, ಇದು ಅಶೋಕ ಪಿಲ್ಲರ್ ಬಳಿ ಬರುತ್ತೆ. ಹೀಗೆ ಬಂದಂತ ಸಂದರ್ಭದಲ್ಲಿ ಹಿಂಬಾಲಿಸ್ಕೊಂಡು ಬಂದಂತ ಒಂದು ಇನೋವಾ ಕಾರು ಇಮಿಡಿಯೇಟ್ ಆಗಿ ಒಂದು ವೆಹಿಕಲ್ ಅನ್ನ ತಡೀತಾರೆ. ತಡೆದಿದ್ದಾದಂತ ಬಳಿಕ ನಾವು ಸೆಂಟ್ರಲ್ ನ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಡಾಕ್ಯುಮೆಂಟ್ ನ ವೆರಿಫೈ ಮಾಡಬೇಕು. ಯಾಕಂದ್ರೆ ಈ ಒಂದು ವೆಹಿಕಲ್ ಎಲ್ಲಿ ಹೋಗ್ತಿದೆ, ಏನು ಮತ್ತೆ ಎಷ್ಟು ಹಣ ಇದೆ ಅನ್ನುವಂಥದ್ದನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಸಿಬ್ಬಂದಿಗೆ ಹೇಳ್ತಾರೆ. ಇದನ್ನ ಸಿಬ್ಬಂದಿ ಕೂಡ ಎಲ್ಲೊಂದ್ ಕಡೆ ಬ್ಲೈಂಡ್ ಆಗಿ ನಂಬ್ತಾರೆ. ನಂಬಿದ್ದಾದಂತಹ ಬಳಿಕ ಅಲ್ಲಿರುವಂತ ಸಿಬ್ಬಂದಿಯನ್ನ ನೇರವಾಗಿ ಎಲ್ಲರನ್ನೂ ಕೂಡ ಅಷ್ಟೇ ತಮ್ಮ ಇನೋವಾ ವೆಹಿಕಲ್ಗೆ ಕೂಡಿಸ್ಕೊಳ್ತಾರೆ. ಇದಾದಂತ ಬಳಿಕ ಇವರದ್ದೇ ಒಂದು ಕಾರ್ನಲ್ಲಿ ಬಂದಿದ್ದಂತಹ ರಾಬರ್ಸ್ ಏನಿದ್ದಾರೆ, ಇವರು ಆ ಒಂದು ವೆಹಿಕಲ್ ಅನ್ನ ಡ್ರೈವ್ ಮಾಡ್ಕೊಂಡು ನೇರವಾಗಿ ಡೈರಿ ಸರ್ಕಲ್ ನ ಕಡೆ ಹೋಗ್ತಾರೆ. ಡೈರಿ ಸರ್ಕಲ್ಗೆ ಹೋದಂತ ವೇಳೆಯಲ್ಲಿ ಆ ಇನೋವಾ ಕಾರ್ನಲ್ಲಿ ಹತ್ತಿದ್ದಂತ ಸಿಬ್ಬಂದಿ ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಏನಿದ್ರು ಅವರನ್ನ ಡೈರಿ ಸರ್ಕಲ್ ನಲ್ಲಿ ಇಳಿಸಿ ಅಲ್ಲಿಂದ ಆ ಒಂದು ಹಣದ ಒಂದು ವೆಹಿಕಲ್ ನ ಸಮೇತವಾಗಿ ಎಸ್ಕೇಪ್ ಆಗ್ತಾರೆ. ಸದ್ಯಕ್ಕೆ ಇದುವರೆಗೂ ಕೂಡ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಸದ್ಯಕ್ಕೆ ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಅವರು ಕೂಡ ಹೇಳ್ತಾ ಇರುವಂತಹದ್ದು, ನಮ್ಮವರೆಗೂ ಕೂಡ ಇನ್ನೂ ಯಾವುದೇ ದೂರು ಬಂದಿಲ್ಲ. ಯಾಕಂದ್ರೆ ಘಟನೆ ಆಗಿರುವಂತದ್ರ ಬಗ್ಗೆ ಮಾಹಿತಿ ಇದ್ರು ದೂರು ಪಡ್ಕೊಂಡಿದ್ದಾದಂತ ಬಳಿಕ ನಾವು ಅಫಿಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸದ್ಯಕ್ಕೆ ಎಷ್ಟು ಕೋಟಿ ರಾಬರಿ ಆಗಿದೆ, ಹೇಗ್ ರಾಬರಿ ಆಗಿದೆ, ಏನಂತ ಹೇಳಿ ಕರ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ನಮ್ಗಿಂತ ಪೊಲೀಸ್ ಸ್ಟೇಷನ್ಗೆ ಅಧಿಕೃತವಾದಂತ ದೂರು ಬಂದಿಲ್ಲ. ದೂರು ಬಂದಂತ ಬಳಿಕ ನಾವು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ವೆಹಿಕಲ್ ಅನ್ನ ಬಹುತೇಕ ಇವತ್ತು ಜೆಪಿ ನಗರದಲ್ಲಿರುವಂತಹ ಬ್ಯಾಂಕ್ ನಿಂದ ಹಣವನ್ನ ತಗೊಂಡು ATM ಗಳಿಗೆ ತುಂಬೋಕೆ ಅಂತ ಬರ್ತಿದ್ದಂತಹ ವೇಳೆಯಲ್ಲಿ ಅದನ್ನ ಹಿಂಬಾಲಿಸ್ಕೊಂಡು ಬಂದಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಜೊತೆಗೆ ಅದರಲ್ಲಿ ಹಣ ಇದೆ ಅನ್ನುವಂಥದ್ದು ಬಗ್ಗೆ ವಿಚಾರ ಕೂಡ ಗೊತ್ತಾದಂತ ಬಳಿಕ ಇವತ್ತು ರಾಬರ್ಸ್ ಈ ರೀತಿ ಅಂತ ಪ್ಲಾನ್ ಮಾಡಿರುವಂತದ್ದು ಬಗ್ಗೆ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ಅಷ್ಟೇ ಕಂಪ್ಲೇಂಟ್ ಕೊಡೋದಕ್ಕೆ ಈಗಾಗಲೇ ಸಿಬ್ಬಂದಿ ಕೂಡ ಹೋಗಿದ್ದಾರೆ. ಕೇಸ್ ದಾಖಲಾದಂತ ಬಳಿಕ ಅಫಿಷಿಯಲ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಕಂಪ್ಲೇಂಟ್ ಕೊಟ್ಟಂತಹ ಬಳಿಕ ಆ ಒಂದು ವೆಹಿಕಲ್ ಅಲ್ಲಿ ಎಷ್ಟು ಕೋಟಿ ಹಣ ಇತ್ತು ಮತ್ತು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಯಾವ ATM ಗೆ ಹಣ ತುಂಬೋದಕ್ಕೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆದಂತ ಮಾಹಿತಿ ಸಿಗುತ್ತೆ. ನವಿತಾ, ಈಗ ಯಾರಾದ್ರೂ ಈ ರೀತಿಯಾಗಿ ಅಡ್ಡ ಹಾಕಿದಂತಹ ಸಂದರ್ಭದಲ್ಲಿ ಗೊತ್ತಿದೆ, ಯಾಕಂದ್ರೆ ತುಂಬಾ ಕಡೆಗಳಲ್ಲಿ ಇಂತಹ ಒಂದು ಪ್ರಕರಣಗಳು ದಾಖಲಾಗಿರೋದು, ಸಿಬ್ಬಂದಿಗೆ ಅನುಮಾನ ಬರ್ಲಿಲ್ವಾ? ಅಲ್ಲಿ ಅವರು ಕ್ರಾಸ್ ಚೆಕ್ ವೆರಿಫೈ ಮಾಡ್ಕೊಳ್ಳಿಲ್ವಾ? ಯಾರು ಬಂದಿದ್ದಾರೆ, ಏನು, ಯಾವ ಅಧಿಕಾರಿಗಳು, ಅವರ ಹತ್ರಲ್ಲಿರುವಂತಹ ಯಾವ್ದಾದ್ರು ಐಡೆಂಟಿ ಕಾರ್ಡ್ ಇದೆಯಾ ಅನ್ನೋದ್ರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಅವರು ಎಲ್ಲೋ ಬೋರ್ಡ್ ನ ವೆಹಿಕಲ್ ಅಲ್ಲಿ ಬರ್ತಾರೆ. ಬಂದಂತವ್ರು ಏಕಾಏಕಿ ವೆಹಿಕಲ್ ಅನ್ನ ತಡೆದಿದ್ದಂತ ಬಳಿಕ ಅಫಿಷಿಯಲ್ ಆಗಿ ಎಲ್ಲರೂ ಕೂಡ ಅಷ್ಟೇ ಯೂನಿಫಾರ್ಮ್ ಅಂದ್ರೆ ಇನಿಷಿಯೇಟ್ ಮಾಡ್ಕೊಂಡು ಅಫಿಷಿಯಲ್ ಆಗಿ ಕಾಣಿಸ್ತಾರೆ. ಅಫಿಷಿಯಲ್ ಆಗಿ ಕಾಣಿಸಿದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅಲ್ಲಿರುವಂತಹ ಡ್ರೈವರ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಒಂದು ವೇಳೆಯಲ್ಲಿ ಅವರು ಮಾತನಾಡಿರುವಂತ ಲ್ಯಾಂಗ್ವೇಜ್ ನ ಪ್ರಕಾರವಾಗಿ ಬಹುತೇಕ ಆಫೀಸರ್ಸ್ ಇರಬಹುದೇನೋ. ಜೊತೆಗೆ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿದಾಗ ಡಾಕ್ಯುಮೆಂಟ್ ವೆರಿಫೈ ಮಾಡ್ಬೇಕು ನಾವು. ಯಾಕಂದ್ರೆ ನೀವು ತಗೊಂಡು ಹೋಗ್ತಿರುವಂತಹ ಹಣ ಅಧಿಕೃತನ ಅಲ್ವಾ, ಇದು ಟ್ಯಾಕ್ಸ್ ಪೇ ಮಾಡಿರುವಂತಹ ಹಣನ ಅಲ್ವಾ ಅನ್ನುವಂಥದ್ದನ್ನ ನಾವು ವೆರಿಫೈ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಹಣವನ್ನ ಸೀಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರುವಂತ ಒಬ್ಬ ಸಿಬ್ಬಂದಿನೂ ಕೂಡ ಅಷ್ಟೇ ಇಲ್ಲ, ಇದೆಲ್ಲವೂ ಕೂಡ ಅಧಿಕೃತವಾಗಿರುವಂತದ್ದು, ನಾವು ಬ್ಯಾಂಕ್ ನಿಂದ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಅಷ್ಟೇ ಇಲ್ಲ, ಡಾಕ್ಯುಮೆಂಟ್ ವೆರಿಫೈ ಮಾಡ್ಬೇಕು, ನಮ್ಮ ಆಫೀಸ್ಗೆ ಹೋಗೋಣ ಬನ್ನಿ, ಅಲ್ಲಿಂದ ನೀವು ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತಂದ್ರೆ ವೆಹಿಕಲ್ ತಗೊಂಡು ಹೋಗೋದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿರುವಂತ ಸಿಬ್ಬಂದಿ ಅವರು ಅಫಿಷಿಯಲ್ ಆಗಿ ತಗೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಇದೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಕೂಡ ಎಲ್ಲೋ ಒಂದ್ ರೀತಿ ಅಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು
ಕೇಳ್ಬೋದಾಗಿತ್ತು, ಯಾವ ಅಧಿಕಾರಿಗಳು ನೀವು ಐಡೆಂಟಿ ಕಾರ್ಡ್ ಆಗಿರ್ಬೋದು ಅಥವಾ ನಾವ್ ಯಾಕೆ ಬರ್ಬೇಕು, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತನೋ ಈ ರೀತಿಯಾಗಿ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು ಏನು ಅಂತಂದ್ರೆ, ಬಹುತೇಕ ಅಲ್ಲಿರುವಂತ ಸಿಬ್ಬಂದಿಯವರು ಏನಾದ್ರೂ ಇದ್ರೆ ಇನ್ವಾಲ್ವ್ಮೆಂಟ್ ಆಗಿದಾರಾ ಅಥವಾ ಎಲ್ಲರೂ ಕೂಡ ಸೇರ್ಕೊಂಡು ಈ ರೀತಿ ಅಂತ ರಾಬರಿ ಪ್ಲಾನ್ ಅನ್ನ ಮಾಡಿದಾರ ಅನ್ನುವಂಥದ್ದು ಸಹಜವಾದಂತ ಅನುಮಾನ ಈಗ ಮೂಡ್ತಾ ಇದೆ. ಆದ್ರೆ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ಗೆ ದೂರ ಇನ್ನೂ ಕೂಡ ಬಂದಿಲ್ಲ. ಮಾಹಿತಿ ಆಗಿರುವಂತದ್ರ ಬಗ್ಗೆ ವಿಚಾರ ಗೊತ್ತಾಗಿದೆ. ಆದ್ರೆ ಅಫಿಷಿಯಲ್ ಆಗಿ ದೂರ ಬಂದಂತಾದಂತ ಬಳಿಕ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಯಾರೆಲ್ಲ ಆ ಒಂದು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರು, ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಬಂದಿದ್ರು, ಜೊತೆಗೆ ಅಲ್ಲಿರುವಂತಹ CCTV ಫುಟೇಜಸ್ ಆಗಿರ್ಬೋದು ಮತ್ತು ಆ ಇನೋವಾ ಕಾರ್ನ ವೈಟ್ ಬೋರ್ಡ್ ನ ನಂಬರ್ ಪ್ಲೇಟ್ ಈಗಾಗಲೇ ಸಿಕ್ಕಿದೆ, ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಆದ್ರೆ ಇನ್ನೇನು DC ಕೇಳುವಂತ ಪ್ರಕಾರವಾಗಿ ಇನ್ನೇನು ದೂರು ಕೊಟ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಹುತೇಕ ಇನ್ನೊಂದು ಅರ್ಧ 1 ಗಂಟೆಯಲ್ಲಿ ದೂರು ಕೂಡ ಅಷ್ಟೇ ದಾಖಲಾಗುವಂತ ಸಾಧ್ಯತೆ ಇದೆ. ನವಿತಾ, ಈಗ CMS ವೆಹಿಕಲ್ ಬಗ್ಗೆ ಕೂಡ ನಾವು ನೋಡ್ತಾ ಇದ್ವಿ. ಈಗ ಇದು ಯಾವ ಕಂಪನಿಗೆ ಸೇರುವಂಥದ್ದು, ಯಾವ್ಯಾವ ಕಂಪನಿಗಳಿಗೆ ಅಥವಾ ಅಂದ್ರೆ ATMಗಳಿಗೆ, ಬ್ಯಾಂಕ್ಗಳಿಗೆ ಇಲ್ಲಿ ದುಡ್ಡನ್ನ ಈ ಒಂದು ವೆಹಿಕಲ್ಗಳ ಮೂಲಕ ಸಾಗಿಸಲಾಗ್ತಾ ಇತ್ತು. ಈಗ ಸಿಬ್ಬಂದಿ ಇರ್ತಾರೆ, ಅದರ ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ, ಅವರೆಲ್ಲರನ್ನೂ ಕೂಡ ಇಲ್ಲಿ ಹೆದರಿಸಲಾಯ್ತಾ ಹೇಗೆ? ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ನಾವು ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕು ಅಂತ ಬಂದಿದ್ರು. ಯಾಕಂದ್ರೆ ಈ ಒಂದು ಘಟನೆನ ನಾವು ನೋಡಿದಂತ ವೇಳೆಯಲ್ಲಿ ಸಹಜವಾಗಿ ಒಂದು ಅನುಮಾನ ಮೂಡುವಂತದ್ದು ಏನು ಅಂತಂದ್ರೆ, ಬಹುತೇಕ ಅಲ್ಲಿರುವಂತಹ ಸಿಬ್ಬಂದಿಯವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಬಂದು ಆ ರೀತಿ ಹಣವನ್ನ ಕೋಟಿ ಹಣವನ್ನ ತೆಗೆದುಕೊಂಡು ATMಗಳು ತುಂಬುವಂತ ಸಂದರ್ಭದಲ್ಲಿ ಅಲ್ಲೊಬ್ಬ ಗಾರ್ಡ್ ಇರ್ತಾನೆ, ಅದು ಆತನಿಗೆ ಕೈಯಲ್ಲೊಂದು ಗನ್ ಕೂಡ ಇರುತ್ತೆ. ಒಂದ್ ವೇಳೆ ಈ ರೀತಿ ಏನಾದ್ರು ರಾಬರಿ ಅಂತ ಸಂದರ್ಭದಲ್ಲಿ ಶೂಟ್ ಮಾಡುವಂತ ಪವರ್ಸ್ ಕೂಡ ಅಷ್ಟು ಅವ್ರಿಗೆ ಇರುತ್ತೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಅಷ್ಟು ಮೌನವಾಗಿತ್ತು ಯಾಕೆ? ಒಂದ್ ವೇಳೆ ಏನಾದ್ರೂ ಇವರು ಕೂಡ ಈ ರಾಬರಿಯಲ್ಲಿ ಪಾಲುದಾರರ ಅನ್ನುವಂಥದ್ದು ಈಗ ಮೂಡ್ತಿರುವಂತ ಒಂದು ಅನುಮಾನ. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತಂದು ಅಫಿಷಿಯಲ್ ಆಗಿ ದೂರು ಬರಬೇಕು. ಆ ಒಂದು ದೂರ್ಗೋಸ್ಕರ ಪೊಲೀಸರು ಕೂಡ ಕಾಯ್ತಿದ್ರೆ, ಸದ್ಯಕ್ಕೆ DC ಕೇಳುವ ಪ್ರಕಾರವಾಗಿ ಇನ್ನೇನು ದೂರು ಕೊಡೋದಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಿದ್ರೆ, ದೂರು ಬಂದಂತ ಬಳಿಕ ಅವ್ರು ಏನ್ ದೂರು ಕೊಡ್ತಾರೆ ಆ ದೂರಿನ ಅನ್ವಯಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಲ್ಲಿ ರಾಬರ್ಸ್ ಯಾರು, ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಬಂದಂತವ್ರು ಯಾರು, ಜೊತೆಗೆ ಆ ಒಂದು CMS ವೆಹಿಕಲ್ ನ ಡ್ರೈವ್ ಮಾಡ್ತಿದ್ದಂತಹ ಒಂದು ಸಿಬ್ಬಂದಿ ಯಾರು, ಅದರ ಒಳಗಡೆ ಇದ್ದಂತಹ ಗಾರ್ಡ್ ಯಾರು, ಜೊತೆಗೆ ಅಲ್ಲಿ ಅದನ್ನ ಹಣವನ್ನ ತಗೊಂಡೋಗಿ ತುಂಬುವಂತ ಒಂದು ಟೆಕ್ನಿಷಿಯನ್ಸ್ ಯಾರಿದ್ರು, ಪ್ರತಿಯೊಬ್ಬರನ್ನು ಕೂಡ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಇನ್ನೂ ಕೂಡ ನಮ್ಗೆ ಯಾವುದೇ ದೂರು ಬಂದಿಲ್ಲ. ಆದ್ರೆ ಘಟನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಆ ವೆಹಿಕಲ್ ಏನಿದೆ ಹಣದ ಸಮೇತವಾಗಿ ವೆಹಿಕಲ್ ಅನ್ನ ತಗೊಂಡು ಅವ್ರು ಎಸ್ಕೇಪ್ ಆಗಿರುವಂತದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಸದ್ಯಕ್ಕೆ ಸಿಬ್ಬಂದಿಯವರನ್ನ ಡೈರಿ ಸರ್ಕಲ್ ನ ಬಳಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಒಂದು ಘಟನೆ ಆಗಿರುವಂತಹದ್ದು ಅಶೋಕ ಪಿಲ್ಲರ್ ಬಳಿ ಆಗಿರುವಂತಹ ಕಾರಣಕ್ಕೋಸ್ಕರ ಬಹುತೇಕ ಈ ಒಂದು ಪ್ರಕರಣ ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೋ, ಒಂದ್ ವೇಳೆ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತಾ ಅಥವಾ ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತಾ ಅನ್ನುವಂಥದ್ದನ್ನ ಪೊಲೀಸರು ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಘಟನೆ ಆದಂತಹ ಸ್ಪೆಸಿಫಿಕ್ ಪ್ಲೇಸ್ ಇಂದ ಆ ಒಂದು ಪ್ಲೇಸ್ ನ ಪರಿಶೀಲನೆ ಆದಂತ ಬಳಿಕ ಒಂದು ಘಟನೆ ಎಲ್ಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಘಟನೆಯ ಸಂಬಂಧವಾಗಿ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಕಾದ್ರೂ ದೂರು ಕೊಡ್ಬೋದು. ಯಾಕಂದ್ರೆ 0 FIR ಅಂತ ಮಾಡ್ಕೊಂತಾರೆ. ತದನಂತರ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಆ ಒಂದು ಕೇಸ್ ಆಗಿದ್ರೆ ಅಲ್ಲಿ ವರ್ಗಾವಣೆ ಮಾಡ್ತಾರೆ. ಆದ್ರೆ ದೂರು ಬಂದಂತ ಬಳಿಕ ಅಫಿಷಿಯಲ್ ಆಗಿ ಗೊತ್ತಿ ಎಷ್ಟು ಕೋಟಿ ಹಣ ಹೋಗಿದೆ ಮತ್ತು ರಾಬರ್ಸ್ ಏನೆಲ್ಲ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ಗೆ ನಿಮಗೆ ದೃಶ್ಯಾವಳಿಗಳ ಸಮೇತವಾಗಿ ನಾವಿಲ್ಲಿ ತೋರಿಸ್ತಾ ಇದೀವಿ ನೋಡಿ. ಈಗ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಒಂದು CMS ವೆಹಿಕಲ್, ಇದು ಫ್ಲೈಓವರ್ ಮೇಲೆ ನಿಂತಿರುವಂತಹ CMS ವೆಹಿಕಲ್ ಇದು. ಇನ್ನೊಂದು ಕಡೆ ಈಗಾಗಲೇ ಇನೋವಾ ಕಾರು, ಇದನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ KA 03 NC08052 ಈ ನಂಬರಿನ ಇನೋವಾ ಕಾರಲ್ಲಿ ಬರ್ತಾರೆ. ಈ CMS ವೆಹಿಕಲ್ ನಲ್ಲಿ ಹಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅನ್ನುವ ಎಲ್ಲ ಮಾಹಿತಿ ಇದ್ದೇ ಈ CMS ವೆಹಿಕಲ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಆ ಸಂದರ್ಭದಲ್ಲಿ ಯಾರ್ಯಾರು ಸಿಬ್ಬಂದಿ ಇದ್ರು ಅಥವಾ ಸೆಕ್ಯೂರಿಟಿ ಇದ್ರು ಅವರ ಹತ್ರ ಕಾರನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದ ನಂತರ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳ್ತಾರೆ. ಆ ಡಿಪಾರ್ಟ್ಮೆಂಟ್ ನಿಂದಾಗಿ ನಮಗೆ ವೆರಿಫೈ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾರಿನ ಜೊತೆಗೆ ಸಿಬ್ಬಂದಿಯನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ನಂತರ ಈ ಒಂದು ಯಾರು ಕಾರಲ್ಲಿ ಇದ್ರು ಅವರು ಆ ಒಂದು ವೆಹಿಕಲ್ ಅನ್ನ ಬಿಟ್ಟು ಹಣದ ಸಮೇತವಾಗಿ, ಅಂದ್ರೆ ವೆಹಿಕಲ್ ಅಲ್ಲಿ ಏನು ಹಣ ಇತ್ತು ಆ ಹಣದ ಸಮೇತವಾಗಿ ಅವರು ಹೋಗ್ತಾರೆ. ಸಿಬ್ಬಂದಿಯನ್ನ ಈಗಾಗಲೇ ಡೈರಿ ಸರ್ಕಲ್ ಬಳಿ ಇಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಆಗಿರುವಂತಹ ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದೀವಿ. ಎಷ್ಟೋ ಕಡೆಗಳಲ್ಲಿ ಬ್ಯಾಂಕ್ನ ಸಿಬ್ಬಂದಿಯೇ ಈ ರೀತಿಯಾಗಿ ಮಾಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಬ್ಯಾಂಕಿನ ಸಿಬ್ಬಂದಿ ಒಂದಷ್ಟು ಕಾಲ ಗಮನಿಸಿರ್ತಾರೆ, ಏನೇನಾಗುತ್ತೆ, ಏನು ಹೇಗೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವೆಲ್ಲದನ್ನ ತಿಳ್ಕೊಂಡೇ ಈ ರೀತಿಯಾಗಿ ಒಂದು ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯ ದರೋಡೆ ಪ್ರಕರಣಗಳು ನಡೆಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈ ಪ್ರಕರಣದಲ್ಲಿ ಕೂಡ ಅಂಥದ್ದೇ ಅನುಮಾನ ಇದೆ. ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇಲ್ಲಿ ರಿಜಿಸ್ಟರ್ ಆಗಿಲ್ಲ. ಇನ್ನು ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಾಗಿದೆ ಅಷ್ಟೇ. ಈಗ ಮಧ್ಯಾಹ್ನವೇ ನಡೆದಿರುವಂತಹ ಒಂದು ಕೋಟಿ ರಾಬರಿ ಕತೆ
ಫ್ಲೈ ಓವರ್ ಮೇಲೆನೆ ATM ವೆಹಿಕಲ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು CMS ವೆಹಿಕಲ್ ಅಲ್ಲಿ ಹಣವನ್ನ ತುಂಬಿಕೊಂಡು ಹೋಗ್ಲಾಗ್ತಾ ಇತ್ತು. 7 ಕೋಟಿ ಹಣವನ್ನ ತುಂಬಿಕೊಂಡು ATM ಗಳಿಗೆ ಹಾಕೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಮೊದಲೇ ತಿಳ್ಕೊಂಡಂತಹ ಈ ಒಂದು ದರೋಡೆ ಗ್ಯಾಂಗ್ ಅವರನ್ನ ಅಡ್ಡಗಟ್ಟತ್ತೆ. ಆ ವೆಹಿಕಲ್ ಅನ್ನ ಅಡ್ಡಗಟ್ಟಿ ಆ ನಂತರ ಆ ಹಣದ ಸಮೇತವಾಗಿ ಅವರನ್ನ ಸಿಬ್ಬಂದಿಯ ಸಮೇತವಾಗಿ ಅವರು ಅಲ್ಲಿಂದ ಮೂವ್ ಆಗ್ತಾರೆ. ನಂತರ ಸಿಬ್ಬಂದಿಯನ್ನ ಇಳಿಸ್ತಾರೆ. ಇದೀಗ ಈ ಒಂದು ಗ್ಯಾಂಗ್ ಎಸ್ಕೇಪ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು ಡೈರಿ ಸರ್ಕಲ್ ಫ್ಲೈ ಓವರ್ ಮೇಲೆ ಲೂಟಿ ಆಗಿರುವಂತದ್ದು. ನಿಮಗೆ ಆ ದೃಶ್ಯ ಕೂಡ ನಾವು ತೋರಿಸ್ತಾ ಇದೀವಿ. ಫ್ಲೈ ಓವರ್ ಮೇಲೆ ವೆಹಿಕಲ್ ನಿಂತಿರುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಇದರ ಹಿಂದೆ ಯಾರಿದ್ದಾರೆ? ಇದು ದರೋಡೆ ಗ್ಯಾಂಗೇನಾ ಅಥವಾ ಇದರ ಒಳಗ ಒಂದು ಸಿಬ್ಬಂದಿ ಏನು ಇದ್ರು ಅವ್ರದ್ದೇ ಏನಾದ್ರೂ ಕೃತ್ಯ ಇದರಲ್ಲಿ ಇದೆಯಾ? ಅವರು ಏನಾದ್ರೂ ಇದರಲ್ಲಿ ಇನ್ವಾಲ್ವ್ ಆಗಿದಾರಾ ಅನ್ನೋದ್ರ ಬಗ್ಗೆ ಇನ್ನು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ 7 ಕೋಟಿ ಹಣ ಲೂಟಿಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜ್, ನಾವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಫ್ಲೈಓವರ್ ಮೇಲೆ ವೆಹಿಕಲ್ ನಿಂತಿರುವಂತದ್ದು, ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ನವಿತಾ, ಏನು ಬೆಂಗಳೂರಿನಲ್ಲಿ ಹಾಗಲೇ ATM ವಾಹನದಲ್ಲಿ ಇದ್ದಂತ ಹಣವನ್ನ ಲೂಟಿ ಮಾಡಿರುವಂತಹ ಘಟನೆ ನಡೆದಿರೋದು. ಏನು ಅಶೋಕ ಪಿಲ್ಲರ್ ಬಳಿ ATM ವಾಹನವನ್ನ ಇನೋವಾ ಕಾರಿನಲ್ಲಿ ಬಂದಂತ ದುಷ್ಕರ್ಮಿಗಳು ಅಡ್ಡ ಹಾಕಿ ನಂತರ ನಾವು ಸೆಂಟ್ರಲ್ ಟ್ಯಾಕ್ಸ್ ಅಧಿಕಾರಿಗಳು ಅಂತ ಹೇಳಿ ಅವರನ್ನ ಬೆದರಿಕೆ ಹಾಕಿದರೆ ನಂತರ ಅಲ್ಲಿದ್ದಂತ ಏನು ವೆಹಿಕಲ್ ನಿಲ್ಲದಂತ ಎಲ್ಲ ಸಿಬ್ಬಂದಿ ಮತ್ತೆ ಹಣದ ಸಮೇತ ಇನೋವಾ ಕಾರ್ಗೆ ಅವರನ್ನ ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಅವರು ಎಸ್ಕೇಪ್ ಆಗಿರೋದು. ಬಳಿಕ ಒಂದು ವಾಹನವನ್ನ ATM ಹಣ ತುಂಬುವ ವಾಹನ ಏನಿದೆ ಅದನ್ನ ತೆಗೆದುಕೊಂಡೋಗಿ ಒಂದು ಡೈರಿ ಸರ್ಕಲ್ ಬಳಿಯ ಒಂದು ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ಮೇಲೆ ನಿಲ್ಲಿಸಿ ಅಲ್ಲಿಂದ ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಈಗಾಗಲೇ ಏನು ದಕ್ಷಿಣ ವಿಭಾಗ ಪೊಲೀಸರು ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ಆರೋಪಿಗಳನ್ನ ಪತ್ತೆ ಮಾಡೋದು ಮತ್ತೆ ಆ ಒಂದು ಹಣದ ಏನು ಇನೋವಾ ಕಾರ್ ಏನಿದೆ ಅದನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಸುಮಾರು 12ರಿಂದ 12:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರೋದು. ಏನು ATM ವಾಹನ ಏನಿದೆ ಅದು JP ನಗರದ ಬ್ಯಾಂಕ್ ಒಂದರಲ್ಲಿ ಹಣವನ್ನ ತುಂಬಿಸಿಕೊಂಡು ನಂತರ ಈ ನಗರದ ಕಡೆಗೆ ಬರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಣ ಇರುವ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಪಡೆದಂತ ದುಷ್ಕರ್ಮಿಗಳು ಅವರು ಅಶೋಕ ಪಿಲ್ಲರ್ ಬಳಿ ಈ ಒಂದು ವಾಹನವನ್ನು ಅಡ್ಡಗಟ್ಟಿ ಈ ಒಂದು ದುಷ್ಕೃತ್ಯವನ್ನು ಎಸಗಿರುವಂತದ್ದು. ನವಿತಾ, ಈಗ ಆ ಸಂದರ್ಭದಲ್ಲಿ ವೆಹಿಕಲ್ ಅನ್ನು ಅಡ್ಡಗಟ್ಟುವ ಸಂದರ್ಭದಲ್ಲಿ ಒಂದ್ ಕಡೆ ಸಿಬ್ಬಂದಿಗಾದ್ರೂ ಡೌಟ್ ಬರಬೇಕಾಗಿತ್ತು ಏನು ಅಂತ ಹೇಳಿ, ಮತ್ತೊಂದು ಕಡೆ ಅಲ್ಲಿ ಯಾರು ಜನ ಇರ್ಲಿಲ್ವಾ? ಈ ರೀತಿಯಾಗಿ ವೆಹಿಕಲ್ ಅನ್ನು ಅಡ್ಡಗಟ್ಟುವಂತಹ ಸಂದರ್ಭದಲ್ಲಿ ವೆಹಿಕಲ್ ಈ ರೀತಿಯಾಗಿ ನಿಂತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಅನುಮಾನ ಕೂಡ ಬರ್ಲಿಲ್ವಾ? ಹೇಗೆ ನಗ್ತಾ ಇವರು ಸೆಂಟ್ರಲ್ ಟ್ಯಾಕ್ಸ್ ಅಧಿಕಾರಿಗಳು ಅಂತ ಹೇಳಿ ಒಂದು ಬೆದರಿಕೆಯನ್ನು ಹಾಕಿರೋದು. ಆ ಒಂದು ಸಂದರ್ಭದಲ್ಲಿ ಇವರು ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಇರಬಹುದು ಅನ್ನೋ ಒಂದು ಶಂಕೆ ಮೇರೆಗೆ ಏನು ಆದ ಸಮೇತ ಅಲ್ಲಿದ್ದಂತ ಸಿಬ್ಬಂದಿ ಅವರು ಇನೋವಾ ಕಾರ್ಗೆ ಕೂಡ ಹತ್ತಿದ್ದಾರೆ. ಮತ್ತೆ ಇನೋವಾ ಕಾರ್ನ ಹಿಂಭಾಗದಲ್ಲಿ ನೋಡಬಹುದು ಗೌಟ್ ಆಫ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಒಂದು ರೆಡ್ ಸ್ಟಿಕ್ಕರ್ ಕೂಡ ಅಂಟಿಸಿದ್ದಾರೆ. ಅದರಿಂದ ಇವರು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇರ್ಬೋದು ಅನ್ನೋ ಶಂಕೆ ಮೇರೆಗೆ ಅಲ್ಲಿದ್ದಂತ ಸಿಬ್ಬಂದಿ ಎಲ್ಲರೂ ಕೂಡ ಒಂದು ಇನೋವಾ ಕಾರನ್ನ ಹತ್ಕೊಂಡಿದ್ದಾರೆ. ನಂತರ ಚಾಲಕ ಒಂದು ಏನು ATM ವೆಹಿಕಲ್ ಏನಿದೆ ಅದನ್ನ ತೆಗೆದುಕೊಂಡೋಗಿ ಬ್ರಿಡ್ಜ್ ಮೇಲೆ ನಿಲ್ಲಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಈ ಒಂದು ವಾಹನ ಏನು ಹಳೆ ಮದ್ರಾಸ್ ರಸ್ತೆಯಲ್ಲಿ ಹೋಗ್ತಿರೋ ಬಗ್ಗೆ ಒಂದು ಶಂಕೆ ಕೂಡ ಈಗ ವ್ಯಕ್ತವಾಗಿದೆ. ಮತ್ತೆ ಪೊಲೀಸರು ಕೂಡ CCTVಗಳನ್ನ ಫಾಲೋ ಮಾಡಿ ಆ ಒಂದು ವೆಹಿಕಲ್ ಹೋಗ್ತಿರುವಂತಹ ಮಾರ್ಗ ಏನಿದೆ ಅದನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಏನು ದುಷ್ಕರ್ಮಿಗಳು ಇದನ್ನ ಮೊದಲೇ ಪ್ರೀ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿದ್ದು ಅವರು ಎಲ್ಲಿಂದ ವಾಹನವನ್ನ ಫಾಲೋ ಮಾಡಿದ್ರು ಮತ್ತೆ ಅವರಿಗೆ ಹಣ ಇರುವಂತ ವಿಚಾರ ಯಾವ ರೀತಿ ಗೊತ್ತಾಯ್ತು ಅನ್ನೋ ಒಂದು ವಿಚಾರದ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ATM ವಾಹನದಲ್ಲಿ ಸುಮಾರು 7 ಕೋಟಿಯಷ್ಟು ಹಣ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದ್ರಿಂದ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ಸಾಗಾಟ ಮಾಡ್ಬೇಕಾದ್ರೆ ಪ್ಲಾನ್ ಎಲ್ಲ ಲೀಕ್ ಆಗಿರ್ಬೋದು ಅಥವಾ ಅವ್ರಿಗೆ ಮೊದಲೇ ಮುಂಚಿತವಾಗಿ ಬಗ್ಗೆ ಒಂದು ಮಾಹಿತಿ ಇರ್ಬೋದು ಅನ್ನೋ ಒಂದು ಶಂಕೆ ಕೂಡ ಈಗ ವ್ಯಕ್ತವಾಗ್ತಿದೆ. ನವಿತಾ, ಈಗ ಮುನಿರಾಜು, ಸಾಮಾನ್ಯವಾಗಿ ಇಂತಹ ಒಂದು ಹಣವನ್ನ ತುಂಬಿ ಆ ನಂತರ ಅದನ್ನ ATMಗೆ ಹಾಕುವವರೆಗೂ ಕೂಡ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಮಾನಿಟರಿಂಗ್ ಆಗುತ್ತೆ. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ. ಯಾವುದೇ ರೀತಿಯಲ್ಲೂ ಈ ತರದ ಘಟನೆಗಳು ಆಗಬಾರ್ದು ಅಂತ ಹೇಳಿ ಇಲ್ಲಿ ಏನಾದ್ರೂ ಬೇಜವಾಬ್ದಾರಿ ಕಾಣಿಸ್ತಾ ಹೇಗೆ ಅಂತ ಹೇಳಿ ಈಗಾಗಲೇ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ನಡೀತಾ ಇದೆ. ಯಾಕಂದ್ರೆ ಹಣವನ್ನ ತುಂಬಬೇಕು ಮತ್ತೆ ಅದನ್ನ ಸಾಗಾಟ ಮಾಡ್ಬೇಕು ಅಂದ್ರೆ ಕೆಲವು ಪ್ರೊಸೀಜರ್ಸ್ ಅನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೇ ಹೊಡ್ತಿದ್ದಾರೆ. CCTV ಇರ್ಬೇಕು ಮತ್ತೆ ಸಿಬ್ಬಂದಿಗಳಿರ್ಬೇಕು ಮತ್ತೆ ಕಸ್ಟೋಡಿಯನ್ಸ್ ಇರಬೇಕು. ಎಲ್ಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಆ ಒಂದು ಹಣವನ್ನ ಭದ್ರತೆಯಲ್ಲಿ ಸಾಗಾಟ ಮಾಡ್ಬೇಕು ಅಂತ ಹೇಳಿ ಒಂದು ಸೂಚನೆ ಕೂಡ ಇದೆ. ಆದ್ರೆ ಇಷ್ಟು ಹಣವನ್ನ ವರ್ಗಾವಣೆ ಮಾಡ್ಬೇಕಾದ್ರೆ ಯಾವ ರೀತಿ ಅದನ್ನ ಬ್ರೇಕ್ ಡೌನ್ ಮಾಡಿದ್ರು ಮತ್ತೆ ಏನು ದುಷ್ಕರ್ಮಿಗಳಿಗೆ ಹಣ ಇರುವ ಬಗ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಅನುಮಾನ ಉಂಟಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಹಣ ಇರುವಂತ ವಾಹನವನ್ನೇ ಪತ್ತೆ ಮಾಡಿ ಅವರು ಏನು ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟಿರೋದು. ಈ ಒಂದು ಸಂದರ್ಭದಲ್ಲಿ ಸುಮಾರು 7 ಕೋಟಿ ಹಣದ ಸಮೇತ ಅವರು ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಇದ್ರ ಬಗ್ಗೆ ಏನಾದ್ರು ಮೊದಲೇ ಮುಂಚಿತವಾಗಿ ಗೊತ್ತಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ಇದೆ. ಅದರಿಂದ ಈ ಒಂದು ಪ್ಲಾನ್ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದಲೂ ಕೂಡ ತನಿಖೆ ನಡೀತಾ ಇದೆ. ದುಷ್ಕರ್ಮಿಗಳು ಯಾವ ರೀತಿ ಇದನ್ನ ಟ್ರೇಸ್ ಮಾಡಿರ್ಬೋದು ಮತ್ತೆ ಯಾವ ರೀತಿ ಇದ್ರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅವರು ಈ ಒಂದು ಹಣವನ್ನ ಎಸ್ಕೇಪ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಈಗ ನಡೀತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.
ಐಟಿ ಅಧಿಕಾರಿಗಳ ಸೋಗಿನಲ್ಲಿ ಒಂದು ದರೋಡೆ ಆಗಿರೋದು ದೃಶ್ಯಾವಳಿಗಳಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ವಿ. ಬೆಂಗಳೂರಲ್ಲಿ ಮಠ ಮಧ್ಯಾಹ್ನವೇ 7 ಕೋಟಿ 11 ಲಕ್ಷ ಲೂಟಿ ಮಾಡಲಾಗಿದೆ. ಲೂಟಿ ಹೊಡೆದಿದ್ದಾರೆ ದುಷ್ಕರ್ಮಿಗಳು. ಡೈರಿ ಸರ್ಕಲ್ ಈಗ ಅಲ್ಲಿ ನಡೀತಿಯಲ್ಲ ಈ ಒಂದು ದರೋಡೆ, ಆ ಒಂದು ಸ್ಥಳಕ್ಕೆ ಇದೀಗ ಪೊಲೀಸ್ ಟೀಮ್ ದೌಡಾಯಿಸಿದೆ. ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಎಫ್ಎಸ್ಎಲ್ ಟೀಮ್ ದರೋಡೆ ಮಾಡಿರುವಂತಹ ಜಾಗಕ್ಕೆ ಇದೀಗ ದೌಡಾಯಿಸಿದ್ದು ಡೈರಿ ಸರ್ಕಲ್ ಸುತ್ತಲಿನ ಸಿಸಿಟಿವಿಗಳನ್ನ ತೀವ್ರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರಿಗೆ ಸಂಬಂಧಪಟ್ಟಂತಹ ಇನೋವಾ ಕಾರು ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತೀವ್ರವಾದ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡು ಕಡೆ ಈ ದರೋಡೆ ಗ್ಯಾಂಗ್ ತೆರಳಿರುವಂತಹ ಅನುಮಾನ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದ್ ಕಡೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿಯಾಗಿಯೇ ಬ್ಯಾಂಕ್ಗಳ ದರೋಡೆ ಆಗ್ತಾ ಇರೋದು. ಬ್ಯಾಂಕ್ಗಳಿಗೆ ಹಾಕೋದಕ್ಕೆ ಎಟಿಎಂಗೆ ಹಣವನ್ನು ಸಾಗಿಸುವಂತ ಸಂದರ್ಭದಲ್ಲಿ ವೆಹಿಕಲ್ಗಳನ್ನೇ ಅಡ್ಡಗಟ್ಟಿ ದರೋಡೆ ಮಾಡುವಂತಹ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದೆ. ಎಷ್ಟೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಮತ್ತೆ ಕಳ್ಳರು, ದುಷ್ಕರ್ಮಿಗಳು ಇಂತಹ ಕೃತ್ಯವನ್ನ ಎಸಗೋದ್ರಲ್ಲಿ ಸಕ್ಸಸ್ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಸದ್ಯಕ್ಕೆ ಸ್ಥಳದ ಹತ್ರ ಯಾರ್ಯಾರು ಬಂದಿದ್ದಾರೆ, ಜೊತೆಗೆ FIR ದಾಖಲಾಗಿದೆಯಾ? ಸದ್ಯಕ್ಕೆ ಒಂದು ಘಟನೆ ಆಗಿರುವಂತಹದ್ದು ಲಕ್ಷಂದ್ರ ಸಮೀಪ ಇರುವಂತಹ ಒಂದು ಫ್ಲೈಓವರ್ ನ ಮೇಲ್ಭಾಗದಲ್ಲಿ, ಆ ಮೇಲ್ಭಾಗದಲ್ಲಿ ಆಗಿರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗಾಗಲೇ ಆಗ್ನೇಯ ವಿಭಾಗದ DCP ಅವರು ಕೂಡ ಈಗಾಗಲೇ ಘಟನೆ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು ಅಂತಂದ್ರೆ ಡಾಗ್ ಸ್ಕ್ವಾಡ್ ನು ಕೂಡ ಈಗಾಗಲೇ ಕರೆಸಿರುವಂತದ್ದು. ಡಾಗ್ ಸ್ಕ್ವಾಡ್ ನ ಕರೆಸಿರುವಂತ ಉದ್ದೇಶ ಏನು ಅಂತಂದ್ರೆ ಆ ಒಂದು ವೆಹಿಕಲ್ ಯಾವ ಒಂದು ಭಾಗವಾಗಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಡಾಗ್ ಸ್ಕ್ವಾಡ್ ಅನ್ನು ಕೂಡ ಕಳಿಸಿದ್ದಾರೆ. ಜೊತೆಗೆ FSL ಟೀಮ್ ಅನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಕರೆಸಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಆ ಒಂದು ಭಾಗದಲ್ಲಿರುವಂತಹ 3-4 ಜನ ಇನ್ಸ್ಪೆಕ್ಟರ್ ಗಳನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿರುವಂತಹ CCTV ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕಾರಣಕ್ಕೋಸ್ಕರ ಎಲ್ಲರನ್ನೂ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಮತ್ತು ಅಲ್ಲಿರುವಂತಹ ವ್ಯಕ್ತಿಗಳು ಹೇಳುವಂತಹ ಪ್ರಕಾರವಾಗಿ ಈ ಒಂದು ವೆಹಿಕಲ್ ಹೊಸೂರಿನ ಕಡೆಯಲ್ಲಿ ಅಂದ್ರೆ ತಮಿಳುನಾಡು ಭಾಗವಾಗಿ ಹೋಗಿರುವಂತದ್ರ ಬಗ್ಗೆ ಮಾಹಿತಿ ಇದೆ. ಆ ಒಂದು ನಿಟ್ಟಿನಲ್ಲಿ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿರುವಂತಹ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಯಾಕಂದ್ರೆ ಆ ಒಂದು ವೆಹಿಕಲ್ ನ ನಂಬರ್ ಪ್ಲೇಟ್ ಯಾವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ಕಾರಣಕ್ಕೋಸ್ಕರನೇ ಅಲ್ಲಿರುವಂತಹ ಟೋಲ್ ನಲ್ಲಿರುವಂತಹ ಸಿಬ್ಬಂದಿಯವರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಏನಾದ್ರು ಪರ್ಟಿಕ್ಯುಲರ್ ನಂಬರ್ ನ ವೆಹಿಕಲ್ ಏನಾದ್ರು ಬಂದಂತಹ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ತಡೀರಿ ಅಥವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಟೋಲ್ ನಲ್ಲಿ ಕೂಡ ಈಗಾಗಲೇ ಪೊಲೀಸರನ್ನ ಇರುವಂತೆ ಸೂಚನೆಯನ್ನು ಕೂಡ ಈಗಾಗಲೇ DCP ಅವರು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಕೋಟಿ ಹಣದ ಸಮೇತವಾಗಿ ರಾಬರಿ ಮಾಡಿರುವಂತಹ ಗ್ಯಾಂಗ್, ಈ ಒಂದು ಗ್ಯಾಂಗು ತಮಿಳುನಾಡಿನ ಕಡೆ ಹೋಗ್ತಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದ್ದು ಪೊಲೀಸರೆಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಜೊತೆಗೆ ನಾಕಾಬಂದಿಗಳನ್ನು ಕೂಡ ಹಾಕಿ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಅದೇ ವೆಹಿಕಲ್ ನಲ್ಲಿ ಅವರು ಹಣದ ಸಮೇತವಾಗಿ ಎಸ್ಕೇಪ್ ಆಗಿರ್ತಾರೆ ಅನ್ನೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಒಂದು ವೆಹಿಕಲ್ ಅನ್ನ ಎಲ್ಲಾದ್ರೂ ಬದಲಾಯಿಸಿರ್ಬೋದು ಅಥವಾ ಅದನ್ನ ವೆಹಿಕಲ್ ನ ಹೈಡ್ ಮಾಡ್ಕೊಂಡು ಬೇರೆ ಒಂದು ವೆಹಿಕಲ್ ನಲ್ಲಿ ಹಣದ ಸಮೇತವಾಗಿ ಎಸ್ಕೇಪ್ ಆಗಿರುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಹಿರಿಯ ಅಧಿಕಾರಿ ಈಗಾಗಲೇ ಘಟನಾ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಆಗ್ನೇಯ ವಿಭಾಗದ DCP ಅವರು ಘಟನಾ ಸ್ಥಳದಲ್ಲಿದ್ದು ಪರಿಶೀಲನಾ ಕಾರ್ಯವನ್ನ ಮಾಡ್ತಿರುವಂತದ್ದು. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯವರಿಗೂ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಘಟನೆ ಹೇಗಾಯ್ತು, ಎಷ್ಟು ಜನ ಬಂದಿದ್ರು, ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ನವಿತಾ, ಈಗ ಮಂಜುನಾಥ್, ಈಗ ಒಂದ್ ಕಡೆ CCTVಗಳ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈಗ ಅಲ್ಲಿ ಸಾರ್ವಜನಿಕರಿಂದ ಏನಾದ್ರು ಮಾಹಿತಿಯನ್ನು ಕೂಡ ಪಡ್ಕೊಳ್ಳಾಗ್ತಾ ಇದೆಯಾ ಹೇಗೆ? ಯಾಕಂದ್ರೆ ಹೇಳ್ದ ಹಾಗೆ ಇದೇ ಕಾರಲ್ಲೇ ಅವರು ಹೋಗ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಮಾಡೋದಾದ್ರೆ ಇನ್ನೊಂದು ವೆಹಿಕಲ್ಗೂ ಕೂಡ ಮೂವ್ ಆಗುವಂತಹ ಚಾನ್ಸಸ್ ಅಥವಾ ಬೇರೆ ಮೋಡ್ ಮೂಲಕ ಅವರು ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಈಗ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಅವರು ಇನೋವಾ ಕಾರ್ನಲ್ಲಿ ಬರ್ತಾರೆ, ರಾಬರಿಯನ್ನ ಮಾಡ್ತಾರೆ. ರಾಬರಿ ಮಾಡಿದ್ದಾದಂತಹ ಬಳಿಕ ಅವರು ತಮಿಳುನಾಡು ಹೋಗ್ತಾರೆ ಅನ್ನೋ ತಪ್ಪು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿರುವಂತಹ ಸ್ಥಳೀಯರಾಗಿರ್ಬೋದು, ಅಲ್ಲಿ ಯಾರಾದ್ರೂ ಒಂದು ಘಟನೆ ನೋಡಿದ್ರೆ ಅವರಿಂದ ಓಕೆ, ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ವಲ್ಲ ನೋಡಿ, ಮಠ ಮಧ್ಯಾಹ್ನವೇ ರಾಜ್ಯ ರಾಜಧಾನಿಯಲ್ಲಿ ನಡೆದಿರುವಂತಹ ಒಂದು ಲೂಟಿ ಪ್ರಕರಣ ಇದು. ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಇದೀಗ ಈ ಒಂದು ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿರೋದು. ಸಾಕಷ್ಟು ಅನುಮಾನಗಳು ಕೂಡ ಇದೆ ಇದರಲ್ಲಿ. ಇವತ್ತು ಮಠ ಮಧ್ಯಾಹ್ನವೇ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಕೋಟಿ ಹಣ ದರೋಡೆಯಾಗಿದೆ. ಈ ಒಂದು ಹಣವನ್ನ ತೆಗೆದುಕೊಂಡು ಈ ದರೋಡೆ ಗ್ಯಾಂಗ್ ಇದೀಗ ಎಸ್ಕೇಪ್ ಆಗಿರೋದು. ಸಿಮೆಂಟ್ ಬಣ್ಣದ ಹಳೆ ಇನೋವಾ ಕಾರಲ್ಲಿ ಬಂದು ದರೋಡೆಯನ್ನ ಮಾಡಿದ್ದಾರೆ. KA03 NC 8052 ಈ ನಂಬರ್ನ ಇನೋವಾ ಕಾರಲ್ಲಿ ಬಂದು 7 ಕೋಟಿ 11 ಲಕ್ಷ ಹಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ.
ಈಗಾಗಲೇ ಸ್ಥಳದ ನೇರ ಪ್ರಸಾರದ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಡೈರಿ ಸರ್ಕಲ್ ಬಳಿಯ ಫ್ಲೈಓವರ್ ಅಲ್ಲಿ ಕಾರನ್ನ ನಿಲ್ಲಿಸಲಾಗಿದೆ. ಈ ಕಾರಲ್ಲೇ ಸಿಬ್ಬಂದಿಗಳು ಹಣವನ್ನ ತಗೊಂಡು ಬಂದಿದ್ರು. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೋರ್ಡ್ ಹಾಕಿದಂತಹ ಇನೋವಾ ಕಾರ್ನಲ್ಲಿ ಹಣವನ್ನು ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಐಟಿ ಅಧಿಕಾರಿಗಳು ಅಂತ ಹೇಳಿ ಮೊದಲು ಕಾರು ನಿಲ್ಲಿಸಿದ್ರು. ಎಟಿಎಂ ಸಿಬ್ಬಂದಿ ಜೊತೆ ಹಣವನ್ನ ಕೂಡ ಈಗ ತಗೊಂಡು ಹೋಗಿದ್ರು. ಆದ್ರೆ ಆ ನಂತರ ಎಟಿಎಂ ಅಲ್ಲಿ ಇದ್ದಂತಹ ಆ ಒಂದು ವೆಹಿಕಲ್ ಅಲ್ಲಿ ಯಾರು ಸಿಬ್ಬಂದಿ ಇದ್ರಲ್ಲ ಅವರನ್ನ ಕೆಳಗಿಳಿಸಿ ಈಗ ಹಣದ ಸಮೇತವಾಗಿ ಈ ಗ್ಯಾಂಗ್ ಈಗ ಎಸ್ಕೇಪ್ ಆಗಿದೆ. ಸ್ಥಳದಲ್ಲಿ ಈಗ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಡಿಸಿಪಿ ಸಮೇತವಾಗಿ ಅನೇಕ ಪೊಲೀಸರು ಕೂಡ ಅಲ್ಲಿಗೆ ಬಂದು ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಆ ಭಾಗದೆಲ್ಲ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಾರು ಎಲ್ಲಿಗೆ ಹೋಯಿತು, ಯಾವ ಕಡೆಗೆ ಹೋಗಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಒಂದ್ ಕಡೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಬೇಕಾಗತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದೀಗ ಯಾವ ಕಡೆಗೆ ಇನೋವಾ ಕಾರು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ. ಸಿಮೆಂಟ್ ಬಣ್ಣದ ಹಳೆ ಇನೋವಾ ಕಾರಲ್ಲಿ ಬಂದು ದರೋಡೆಯನ್ನ ಮಾಡಿದ್ದಾರೆ. ನಿಮ್ಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸಿದ್ವಲ್ಲ, ಇನೋವಾ ಕಾರ್ನ ಫೋಟೋವನ್ನ ಕೂಡ ನಿಮ್ಗೆ ತೋರಿಸಿದ್ವಿ. ಆ ಕಾರಲ್ಲೇ ಬಂದು ಹಣವನ್ನ ಲೂಟಿ ಮಾಡಿರೋದು. KA03NC8052 ಯಾರೇ ಸಾರ್ವಜನಿಕರು ಈಗ ನೀವು ಗಮನಿಸ್ತಾ ಇದ್ರು ಕೂಡ ಈ ಒಂದು ನಂಬರಿನ ಕಾರ್ ಇದ್ರೆ ದಯವಿಟ್ಟು ನೀವು ಪೊಲೀಸರಿಗೆ ಕೂಡ ಮಾಹಿತಿಯನ್ನ ಕೊಡಿ ಇಲ್ಲಿ. ಕಾರಣ ಈಗಾಗಲೇ 7,11,00,000 ಹಣವನ್ನ ಈ ಒಂದು ಕಾರಿನಲ್ಲಿ ಬಂದು ಈಗ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ದರೋಡೆ ಗ್ಯಾಂಗ್. ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಬೋರ್ಡ್ ಹಾಕಿದ್ದಂತಹ ಇನೋವಾ ಕಾರ್ ಇದು. ಹಾಗಾಗಿ ನಾವು ವೀಕ್ಷಕರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದೀವಿ. ಯಾರಿಗಾದ್ರೂ ಈ ನಂಬರ್ನ ಕಾರು ಕಾಣಿಸಿದ್ರೆ ದಯವಿಟ್ಟು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀವು ನೀಡಿ. ಐಟಿ ಅಧಿಕಾರಿಗಳು ಅಂತ ಹೇಳಿ ಮೊದಲು ಈ ಒಂದು ಕಾರ್ನಲ್ಲಿದ್ದಂತಹ ಜನ ಬಂದು ಕಾರನ್ನ ನಿಲ್ಲಿಸ್ತಾರೆ. ಹಣ ಇದ್ದ ಟ್ರಂಕ್ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಕಾರಿಗೆ ಹತ್ತಿಸ್ಕೊಂಡು ಹೋಗ್ತಾರೆ. ಎಟಿಎಂ ಭದ್ರತಾ ಸಿಬ್ಬಂದಿ ಗನ್ ಅನ್ನ ಮೊದಲು ಇವರು ವಶಕ್ಕೆ ಪಡೆದುಕೊಳ್ತಾರೆ. ಡೈರಿ ಸರ್ಕಲ್ ಕೆಳಗೆ ಬರ್ತಾ ಇದ್ದಂತೆ ಸಿಬ್ಬಂದಿಯನ್ನ ಇಳಿಸ್ತಾರೆ. ಆಮೇಲೆ ಕಾರ್ನಲ್ಲಿ ಹಣದ ಜೊತೆಗೇನೆ ದರೋಡೆಕೋರರು ಪರಾರಿಯಾಗಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಸಿಎಂಎಸ್ ವೆಹಿಕಲ್ ಅನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಫ್ಲೈಓವರ್ ಮೇಲೆನೆ ನಿಲ್ಲಿಸಿದ್ದಾರೆ. ಅಡ್ಡಗಟ್ಟಿದ್ದು ಇನೋವಾ ಕಾರ್ನಲ್ಲಿ ಬಂದಂತವರು ಆ ಒಂದು ಕಾರಲ್ಲಿರುವಂತಹ ಟ್ರಂಕ್ ಏನು ಹಣದ ಒಂದು ಟ್ರಂಕ್ ಇರುತ್ತಲ್ಲ ಅದು ಹಾಗೇನೆ ಸಿಬ್ಬಂದಿಯನ್ನ ಕರ್ಕೊಂಡು ಇನೋವಾ ಕಾರ್ನಲ್ಲಿ ಹೋಗ್ತಾರೆ. ಆ ನಂತರ ಡೈರಿ ಸರ್ಕಲ್ ಬರ್ತಾ ಇದ್ದ ಹಾಗೇನೆ ಅಲ್ಲಿ ಕೆಳಗೆ ಅವರು ಈ ಸಿಬ್ಬಂದಿಯನ್ನ ಕೆಳಗಿಳಿಸಿ ಆ ನಂತರ ಹಣದ ಸಮೇತವಾಗಿ ಎಸ್ಕೇಪ್ ಆಗಿರುವಂತದ್ದು. ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿರ್ತಾರೆ. ಎಷ್ಟೊತ್ತಿಗೆ ವೆಹಿಕಲ್ ಮೂವ್ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ, ಯಾವ್ಯಾವ ಸ್ಥಳಗಳಿಗೆ ಹೋಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಮೊದಲೇ ಕಲೆ ಹಾಕಿರುವಂತಹ ದರೋಡೆ ಟೀಮ್ ಇದು. ಆದ್ರೆ ಈಗ ಇರುವಂತಹ ಅನುಮಾನ ಏನಾದ್ರೂ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಏನಾದ್ರೂ ಇದರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಂತೂ ಇದೆ. ಆದ್ರೆ ಯಾಕೆ ಅನುಮಾನ ಅಂತ ಹೇಳಿದ್ರೆ ಕೆಲವು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಆಗಿದೆ. ಸಿಬ್ಬಂದಿಯ ಕೈವಾಡನೆ ಅನೇಕ ಕಡೆಗಳಲ್ಲಿ ಇದ್ದಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿಯೇ ಈ ಒಂದು ಅನುಮಾನ ಈಗ ಎಲ್ಲಾ ಆಯಾಮದಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಈಗ ಆ ಭಾಗದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆ ಹಾಕಿ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇನೋವಾ ಕಾರ್ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ನಂತರ ಈಗಾಗಲೇ ಅವರು ತಮಿಳುನಾಡು ಕಡೆಗೆ ಹೋಗಿರುವಂತಹ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಟೋಲ್ಗಳಲ್ಲೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇಂತಹ ನಂಬರ್ನ ಕಾರ್ ಏನಾದ್ರು ಬಂದ್ರೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ. ಆದ್ರೆ ದರೋಡೆ ಗ್ಯಾಂಗ್ ಇಷ್ಟೆಲ್ಲ ಮಾಡಿದವರಿಗೆ ತಾವು ಆ ನಂತರ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ವೆಹಿಕಲ್ ಅನ್ನೇ ಬದಲಾಯಿಸಿಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ರೋಡ್ಗೆ ಅಂದ್ರೆ ಆ ಒಂದು ರೋಡ್ನ ಮೂಲಕ ಹೋಗದೆ ಅಥವಾ ಬೇರೆ ಕಡೆಗೆ ಪ್ರಯಾಣ ಮಾಡುವಂಥದ್ದು, ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಂಡು ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಸದ್ಯಕ್ಕಂತೂ ಇದೀಗ ಪೊಲೀಸರು ನಾನಾ ಆಯಾಮಗಳಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಅಲ್ಲಿ ನೀವು ಗಮನಿಸಬಹುದು ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸೀನ್ ಆಫ್ ಕ್ರಿಯೇಷನ್ ಏನು ಹೇಳ್ತಾರೆ ಆ ರೀತಿಯಾಗಿ ಈಗ ಆಲ್ರೆಡಿ ಎಲ್ಲ ಒಂದು ತನಿಖೆಯನ್ನ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. FSL ಟೀಮ್ ಬಂದಿದೆ, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಡಾಗ್ ಸ್ಕ್ವಾಡ್ ಅಲ್ಲಿಗೆ ಆಗಮಿಸಿದೆ. ಎಲ್ಲವನ್ನ ಕೂಡ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈಗ ಒಂದಷ್ಟು CCTVಯ ದೃಶ್ಯಾವಳಿಗಳ ಆಧಾರದ ಮೇಲೆನೆ ಈಗ ಆ ವೆಹಿಕಲ್ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಈಗ ಬೇರೆ ಬೇರೆ ಕಡೆ ಇನ್ಫಾರ್ಮೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರು. ಟೋಲ್ಗಳಲ್ಲಿ ಆಗಿರ್ಬೋದು ಅಥವಾ ಜನರಿಗೆ ಆಗಿರ್ಬೋದು ಯಾವುದಾದ್ರೂ ಕಡೆಗಳಲ್ಲಿ ಈ ರೀತಿಯ ವೆಹಿಕಲ್ಗಳು ಬಂದ್ರೆ ಅಥವಾ ಈ ನಂಬರಿನ ವೆಹಿಕಲ್ ಕಾಣಿಸಿಕ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ ಹೇಳಿ. ಸೊ ಇದೀಗ 7,11,00,000 ದರೋಡೆ ಮಾಡಿರುವಂತಹ ಒಂದು ಈಗಾಗಲೇ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಈಗಾಗಲೇ ಈ ಒಂದು ಇನೋವಾ ಕಾರಲ್ಲಿ ಬಂದಂತಹ ಜನ ಹೇಳ್ತಾ ಇದ್ರಲ್ಲ,
ಅವರು ನಾವು ಅಧಿಕಾರಿಗಳು ಅಂತ ಹೇಳಿ. ಸೊ ನಾವು RBIನ ಅಧಿಕಾರಿಗಳು ಅಂತ ಹೇಳ್ತಾ ಇದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು, ನಾವು ಸ್ವಲ್ಪ ಚೆಕ್ ಮಾಡಬೇಕು ಅಂತ ಹೇಳಿ ಕಾರನ್ನ ನಿಲ್ಸಿರೋದು ಅನ್ನುವಂತಹ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಜೊತೆಗೆ ಈಗ ನೀವು ಗಮನಿಸಬಹುದು HDFC ಬ್ಯಾಂಕ್ಗೆ ಸೇರಿದಂತಹ ಹಣ ಇದಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೇರೆ ಬೇರೆ ATMಗಳಿಗೆ ಹಣವನ್ನ ತುಂಬಿಸೋದಕ್ಕೆ ಅಂತ ಹೇಳಿ ಈ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ HDFC ಬ್ಯಾಂಕ್ನಿಂದ ನೇರವಾಗಿ ತಗೊಂಡು ಹೋಗ್ತಾ ಇದ್ರು JP ನಗರದ ಅವರ ಬ್ಯಾಂಕ್ನಿಂದ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ದರೋಡೆ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಸದ್ಯಕ್ಕೆ ಈಗ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಪೊಲೀಸರಿಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಪೊಲೀಸರು ಯಾವ ರೀತಿಯಾಗಿ ಇದೀಗ ಈ ಒಂದು ದರೋಡೆ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ? ನವಿತಾ, ಈಗಷ್ಟೇ ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ದಾಖಲಾಗಿರುವಂತಹದ್ದು. ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ 7,11,00,000 ಹಣ ಆ ಒಂದು ವೆಹಿಕಲ್ ನಲ್ಲಿ ಇತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಇವತ್ತು ಬೆಳಿಗ್ಗೆ ಕೂಡ ಅಷ್ಟೇ JP ನಗರದಲ್ಲಿರುವಂತಹ HDFC ಬ್ಯಾಂಕ್ ನಿಂದ ಹಣದ ಸಮೇತವಾಗಿ ಇವರು ಅಶೋಕ ಪಿಲ್ಲರ್ ನ ಬಳಿ ಇರುವಂತಹ ಒಂದು ATMಗೆ ಹಣವನ್ನ ಹಾಕೋಕೆ ಅಂತಾನೆ ಬರ್ತಾರೆ. ಆಗ ಬಂದಂತಹ ವೇಳೆಯಲ್ಲಿ ಇನೋವಾ ಕಾರ್ ನಲ್ಲಿ ಅದನ್ನ ಹಿಂಬಾಲಿಸ್ಕೊಂಡು ಬಂದಂತವರು ಅಲ್ಲಿ ಏಕೆ ಹಣ ಹಾಕೋದಕ್ಕೆ ತಡೆದಿದ್ದಾದಂತಹ ಸಂದರ್ಭದಲ್ಲಿ ನಾವು RBI ಅಧಿಕಾರಿಗಳು ಅಂತ ಹೇಳ್ಕೊಂಡು ಇಮಿಡಿಯೇಟ್ ಆಗಿ ನಾವು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು, ಜೊತೆಗೆ ಈ ವೆಹಿಕಲ್ ಅನ್ನು ಕೂಡ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಅವರು ಹೇಳಿದಂತಹ ಮಾತೇನಿತ್ತು ಮತ್ತು ಅವ್ರು ಮಾತನಾಡಿದಂತಹ ರೀತಿ ಏನಿತ್ತು, ಅಲ್ಲಿದ್ದಂತವ್ರಿಗೆ ಅಧಿಕಾರಿಗಳು ಇರಬಹುದೇನೋ ಅಂತ ಹೇಳ್ಕೊಂಡು ಗನ್ಮ್ಯಾನ್ ಅನ್ನು ಕೂಡ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ATMಗೆ ಹಣ ತುಂಬಲು ಹೋದಂತ ಸಂದರ್ಭದಲ್ಲಿ ಗನ್ಮ್ಯಾನ್ ಅನ್ನು ಕೂಡ ಅಷ್ಟೇ ಕೊಟ್ಟಿರ್ತಾರೆ. ಅದೇ ಗನ್ಮ್ಯಾನ್ ಅನ್ನು ನಿಲ್ಲೇ ಇರು, ಜೊತೆಗೆ ನಾವು RBI ಕೇಂದ್ರ ಕಚೇರಿಗೆ ನಿಮ್ಮನ್ನ ಕರ್ಕೊಂಡು ಇಂಟ್ರಾಕ್ಷನ್ ಮಾಡಬೇಕು, ಜೊತೆಗೆ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಾಹನದ ಸಮೇತವಾಗಿ ಅವರು ಅಶೋಕ ಪಿಲ್ಲರ್ ಕಡೆಯಿಂದ ವಾಪಸ್ ಬರ್ತಾರೆ. ಹೀಗೆ ಬಂದಂತವರು ಏಕಾಏಕಿ ನೇರವಾಗಿ ಲಕ್ಷಂದ್ರ ದಾಟಿದ್ದಾದಂತ ಬಳಿಕ ಒಂದು ಫ್ಲೈಓವರ್ ಏನಿದೆ ಡೈರಿ ಸರ್ಕಲ್ ಬಳಿ, ಆ ಒಂದು ಡೈರಿ ಸರ್ಕಲ್ ನ ಫ್ಲೈಓವರ್ ನ ಮೇಲ್ಭಾಗದಲ್ಲಿ ವೆಹಿಕಲ್ ಅನ್ನ ನಿಲ್ಲಿಸ್ತಾರೆ. ವೆಹಿಕಲ್ ನಲ್ಲಿ ನಿಲ್ಲಿಸಿದಾದಂತ ಬಳಿಕ ಸುಮಾರು 7 ರಿಂದ 8 ಜನ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇಮಿಡಿಯೇಟ್ ಆಗಿ ಆ ಒಂದು ವೆಹಿಕಲ್ ನಲ್ಲಿದ್ದಂತ 7,11,00,000 ಹಣ ಏನಿತ್ತು ಅದೆಲ್ಲವನ್ನೂ ಕೂಡ ಅಷ್ಟೇ ಇವರ ಇನೋವಾ ಕಾರ್ಗೆ ತುಂಬಿಸ್ಕೊಂಡಿದ್ದಾದಂತಹ ಬಳಿಕ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಇನೋವಾ 7 ರಿಂದ 8 ಜನ ರಾಬರ್ಸ್ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಂತಹ ಬಳಿಕ ಅಲ್ಲಿ ಉಳಿದಿದ್ದಂತ ಸಿಬ್ಬಂದಿ ಏನಿದ್ರು 2 ಜನ ಸಿಬ್ಬಂದಿಯವರು ಅಲ್ಲೇ ಬಿಟ್ಟು ಏನು ವಾಪಸ್ ಹೋಗಿದ್ರು ವೆಹಿಕಲ್ ನ ಸಮೇತವಾಗಿ ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ರೆ. ಸದ್ಯಕ್ಕೆ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದು CC ಕ್ಯಾಮೆರಾಗ ಪರಿಶೀಲನೆ ಜೊತೆಗೆ ಇಡೀ ಸೌತ್ ಈಸ್ಟ್ ಡಿವಿಷನ್ ನಲ್ಲಿರುವಂತಹ ಎಲ್ಲಾ ಇನ್ಸ್ಪೆಕ್ಟರ್ಗಳು ಕೂಡ ಅಷ್ಟೇ ಇಮಿಡಿಯೇಟ್ ವೆಹಿಕಲ್ ಅನ್ನ ಚೆಕ್ ಮಾಡುವಂತ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಏನು ತಮಿಳುನಾಡಿಗೆ ಹೋಗ್ತಿರುವಂತದ್ರ ಬಗ್ಗೆ ಮಾಹಿತಿ ಇದ್ದು ಆನೇಕಲ್ನ ಸಮೀಪ ಅತ್ತಿಬೆಲೆ ಟೋಲ್ ನ ಬಳಿಯೂ ಕೂಡ ಈಗಾಗಲೇ ಪೊಲೀಸರನ್ನು ನಿಯೋಜನೆ ಮಾಡುವಂತ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.